ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನೋಡ್ತಾ ಇರೋದು ವಾಯ್ಸಲ್ಲಿ ಸ್ವಲ್ಪ ಗತ್ತು ಅನ್ನೋದಿದೆ, ಯಾಕಂದರೆ ಸ್ವಲ್ಪ ಸರಿ ಹೋಗ್ತಾ ಇದೆ. ಮನೆ ಮದ್ದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದೆ. ಇವತ್ತು ಬಂದು ಅಷ್ಟೊಂದು ಸುಸ್ತು ಆ ಥರ ಏನೂ ಇಲ್ಲ, ಸ್ವಲ್ಪ ಕ್ಲಿಯರ್ ಅಂತಲೇ ಹೇಳ್ಬೋದು. ಇನ್ನೆರಡು ದಿನದಲ್ಲಿ ಪರ್ಫೆಕ್ಟಾಗಿ ಮಾತಾಡ್ತೀನಿ. ಸ್ವಲ್ಪ ನೆಗಡಿ ಅಂತೂ ಇದೆ. ಇದು ಫೀವರ್ ಹೆಂಗಪ್ಪ ಅಂತಂದರೆ ಅಷ್ಟು ಬೇಗ ಕಮ್ಮಿ ಆಗಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ಕೆಮ್ಮು ಎಲ್ರಿಗೂ ವರ್ಷಕ್ಕೆ ಒಂದು ಟೈಮ್ ಆದರೂ ಆಗಲೇಬೇಕು. ಯಾಕಂದರೆ ಶ್ವಾಸಕೋಶದಲ್ಲಿ ಏನೇ ಇನ್ಫೆಕ್ಷನ್ ಇದ್ದರೂ ಅದ್ರ ಮುಖಾಂತರನೇ ಹೊರಗಡೆ ಹಾಕೋದು. ಹಾಗಾಗಿ ಮನುಷ್ಯರು ಅಂತ ಇದ್ಮೇಲೆ ವರ್ಷಕ್ಕೊಂದು ಟೈಮ್ ಆದರೂ ಕೆಮ್ಮು ಅದೇ ಆಗುತ್ತೆ. ಎಂಥರು ನನಗೇನು ಆಗಲ್ಲಪ್ಪ, ನಾವು ಯಾವಾಗಲೂ ಹಿಂಗೆ ಚೆನ್ನಾಗಿರ್ತೀವಿ ಅನ್ನೋ ಅಂಥವ್ರಿಗೂ ಕೆಮ್ಮು ನೆಗಡಿ ಆಗಲೇಬೇಕು. ಮತ್ತು ಇದಾದಮೇಲೆ ನನ್ನ ಕಾಯಿಲೆಗೆ ತಕ್ಕಂಥದ್ದೇ ಇವತ್ತೊಂದು ಮನೆಯಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನುಗ್ಗೆ ಸೊಪ್ಪಿನ ಹೆಸರು. ನಾನು ಬಂದು ಬೇಳೆ ಕಟ್ಟೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹೆಸರು ಬೇಯಿಸ್ಕೊಂಡು ಫಸ್ಟು ಬೇಳೆ ಬೇಯಿಸ್ಕೊಂಡು ಅದಾದಮೇಲೆ ನುಗ್ಗೆ ಸೊಪ್ಪು ಹಾಕಿರೋವಂಥದ್ದು. ಇದು ಬಂದು ನಾನು ಮಳಸಕ್ಕೆ, ಅಂದರೆ ನಾವು ನಮ್ಮ ಕಡೆ ಬಸ್ಸಾರು ಅಂತಂದು ಏನಂತೀರ ಅದನ್ನು ನಾವು ನುಗ್ಗೆ ಸೊಪ್ಪಿನ ಹೆಸರು ಅಂತ ಅಂತೀವಿ. ಇವಾಗ ನೋಡ್ತಾ ಇರ್ಬೋದು, ಬೇಳೆ ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಕಿವುಚ್ಕೊಂಡಿದ್ದೀನಿ. ಇದಂತೂ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಥರ ಹೆಸರು ಅಂದರೆ ತುಂಬ ಇಷ್ಟ. ಹಾಗಾಗಿ ಇದು ಮುದ್ದೆ ಜೊತೆ, ಅದು ಅನ್ನಕ್ಕೆ ಅಂತ ಮಾಡ್ಕೊತೀನಿ. ಯಾವಾಗಲೂ ನುಗ್ಗೆ ಸೊಪ್ಪಿನ ಹೆಸರು ಮಾಡಿದರೆ ಹಿಂಗೇ ಎರಡೆರಡೆ ಮಾಡೋದು. ಯಾಕಂದರೆ ಅವ್ರಿಗೆ ಬಾಕ್ಸಿಗೂ ಬೇಕಲ್ವ, ಹಂಗಾಗಿ ಅದು ಮಧ್ಯಾಹ್ನ ಬಾಕ್ಸಿಗೆ ತಗೊಂಡು ಹೋಗ್ತಾರೆ ಅನ್ನ ಸಾಂಬಾರು. ಇವಾಗ ಇದು ಮುದ್ದೆ ಊಟ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಜಾಸ್ತಿ ಚಟ್ನಿ ತಿಕ್ಕೊಳ್ಳೋದು ಮತ್ತು ಈ ಥರ ಬಸ್ಸಾರು ಮಾಡೋಂಥದ್ದೇ ಜಾಸ್ತಿ. ಈ ಥರ ನೆಗಡಿ ಕೆಮ್ಮು ಜಡ್ಡು ಆದಾಗೆಲ್ಲ ಹಂಗಾದರೆ ಸ್ವಲ್ಪ ಬಾಯಿಗೆ ಹಿತ ಅನಿಸ್ಬಿಟ್ಟು ಊಟ ಹೋಗುತ್ತೆ, ಇಲ್ಲದಿದ್ರೆ ಊಟ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಇವಾಗ ಬಂದುಬಿಟ್ಟು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನೀರುಳ್ಳಿ ಹೆಚ್ಕೊತೀನಿ. ಎರಡು ಅಂದರೆ ಒಂದು ಬಂದು ಒಗ್ಗರಣೆಗೆ, ಸೊಪ್ಪು ಒಗ್ಗರಣೆಗೆ, ಇನ್ನೊಂದು ಸಾಂಬಾರಿಗೆ ಯಾಕಪ್ಪ ಅಂತ ಹೇಳಿದ್ರೆ ನೀರುಳ್ಳಿ ಸ್ವಲ್ಪ ಕಮ್ಮಿನೇ ಇದ್ದಾವೆ. ಹಾಗಾಗಿ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊತೀನಿ. ಇಲ್ಲಾಂದರೆ ಸೊಪ್ಪಿಗೆ ಏನಿಲ್ಲ ಅಂದರೂ 1-2-3 ಈರುಳ್ಳಿ ಇದ್ದರೆ ಚೆನ್ನಾಗಿ. ಏನು ಮಾಡ್ತೀರಾ, ನೀರುಳ್ಳಿ ಇಲ್ವಲ್ಲ, ಹಾಗಾಗಿ ನಾಳೆ ಸೋಮವಾರ ಬಂದುಬಿಟ್ಟು ತರ್ತಾರೆ ನಮ್ಮ ಮನೆಯವರು. ಅಂತೂ ಇಂತೂ ಇದು ಪಾಪುಗೆ ನೆಗಡಿ ಕೆಮ್ಮು ಎಲ್ಲನೂ ಸರಿ ಹೋಯಿತು. ವಿನೋಗ್ ಮಾತ್ರ ನೈಟು ಸ್ವಲ್ಪ ಜ್ವರ ಬಂದಿತ್ತು. ಅದು ಅವರಪ್ಪಾಜಿ ಏನು ಮಾಡಿದ್ದಾರೆ ಅಂದರೆ ತಲೆ ಸ್ನಾನನೂ ಮಾಡಿಸಿ ನಿನ್ನೆ ರಜೆ ಇರೋದ್ರಿಂದ ತಲೆ ಎಲ್ಲ ಎಣ್ಣೆ ಹಾಕ್ಬಿಟ್ಟಿದ್ದಾರೆ. ಹಂಗಾಗಿ ನೋಡಿ ಜ್ವರ ಬಂದಿತ್ತು. ಅವಳಿಗೆ ಟಾನಿಕ್ ಇತ್ತಲ್ವ, ಹಂಗಾಗಿ ಹಾಕಿದೆ. ಅವಳು ಹುಷಾರಾಗಿದ್ದಾಳೆ. ಪ್ಲೀಸ್ ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದರೆ ಹೇಳಿ, ತಿದ್ಕೊಳ್ಳೋಣ. ಇದಾದಮೇಲೆ ನಾನೇನು ಸೊಪ್ಪಿನ ಸೊಪ್ಪು ಅಂದರೆ ಪಲ್ಕನ ಸೊಪ್ಪು ಇರಲ್ಲ ಆ ಟೈಮಲ್ಲಿ ಬರೀ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇರ್ತೀವಲ್ಲ, ಆ ಟೈಮಲ್ಲೂ ಅಷ್ಟೇ ನುಗ್ಗೆ ಸೊಪ್ಪು ಹಾಕಿದರೆ ಚೆನ್ನಾಗಿ. ಇನ್ನೊಂದು ಏನಪ್ಪ, ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು 6 ಮಂತು 7 ಮಂತ್ ಆದಮೇಲೆ ಆಫ್ಟರು ಜಾಸ್ತಿ ನುಗ್ಗೆ ಸೊಪ್ಪನ್ನೇ ಬಳಸ್ತಾ ಇದ್ದಿದ್ದು ನಾನು. ಯಾಕಂದರೆ ಪ್ರೋಟೀನು ವಿಟಮಿನು ಎಲ್ಲ ಜಾಸ್ತಿನೇ ಇರುತ್ತೆ. ನಿಮಗೆಲ್ಲರಿಗೂ ಹಿಂದೆ ಡಾಕ್ಟರ್ಸ್ ಎಲ್ಲ ಹೇಳಿರ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ. ನನಗೂ ಅಷ್ಟೇ ಜಾಸ್ತಿ ಸಜೆಸ್ಟ್ ಮಾಡ್ತಾಯಿದ್ರು ನಾನು ತೋರಿಸೋಂಥ ಡಾಕ್ಟ್ರು. ಹಾಗಾಗಿ ನಾನು ನುಗ್ಗೆ ಸೊಪ್ಪಿನ ಕಷಾಯ ಕುಡಿತಾ ಇದ್ದೆ. ಅವಾಗೂ ಹಿಂಗೆ ಫೀವರ್, ಅದು ಏನೋ ಗೊತ್ತಿಲ್ಲ, ಆ ಟೈಮಲ್ಲೂ ಹಂಗೆ ಫೀವರೇ ಇತ್ತು. ಇದಾದಮೇಲೆ ಒಂದು ತೆಂಗಿನ ಮರಕ್ಕೆ ಎಷ್ಟು ವ್ಯಾಲ್ಯೂ ಇದೆಯೋ ಒಂದು ನುಗ್ಗೆ ಮರಕ್ಕೂ ಅಷ್ಟೇ ವ್ಯಾಲ್ಯೂ ಇದೆ. ಪ್ರತಿಯೊಬ್ಬರು ಮನೆ ಮುಂದೆನೂ ತೆಂಗಿನ ಮರ ಯಾವ ಥರ ಬೆಳೆಸ್ತಾರೋ ಅದೇ ಥರ ನುಗ್ಗೆ ಮರನೂ ಬೆಳೆಸಿದರೆ ಉತ್ತಮ. ಇದಾದಮೇಲೆ ಇಲ್ಲಿ ಹೆಸರು ಮಳಸ್ಕೊಳಕ್ಕೆ ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ. ಹುಣಸೆಹಣ್ಣು, ಜೀರಿಗೆ, ಕರಿಬೇವು ಅಲ್ಲ, ಕೊತ್ತಂಬರಿ. ಇದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನಾನು. ಇದಾದಮೇಲೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಕಾಗಿತ್ತು, ಯಾಕಂದರೆ ಇದ್ರ ಜೊತೆನೇ ನಾನು ಕಲಸಿದ್ದೀನಿ, ಮುರಿದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಲಿಸ್ಕೊಂಡಿದ್ದೆ. ಹಂಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದು 4-5 ಜಾಸ್ತಿನೇ ಹುರ್ಕೊಂಡ್ಬಿಟ್ಟಿದ್ದೆ, ಹೆಸರಿಗೆ ತಿಕ್ಕಿದ್ನಲ್ಲ, ಹಂಗಾಗಿ. ಇದಾದಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನುಗ್ಗೆ ಸೊಪ್ಪು ರೋಗ ನಿರೋಧಕ ಶಕ್ತಿ ಅಂತಲೇ ಹೇಳ್ಬೋದು. ಇದಾದಮೇಲೆ ಈ ನುಗ್ಗೆ ಸೊಪ್ಪು BP, ಶುಗರು ಎಲ್ಲದಕ್ಕೂ ಒಳ್ಳೇದಂತಲೇ ಹೇಳ್ಬೋದು. ರಕ್ತದೊತ್ತಡ ಕಡಿಮೆ ಮಾಡುತ್ತೆ. ನುಗ್ಗೆ ಎಲೆಗಳಲ್ಲಿ ಕ್ಯಾಲ್ಶಿಯಮ್ಮು ಜಾಸ್ತಿ ಇರೋದ್ರಿಂದ ಇದು ಮೂಳೆಗಳಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಏನಿಲ್ಲ ಅಂದರೂ ವಾರದಲ್ಲಿ 2 ಟೈಮು 1 ಟೈಮ್ ಆದರೂ ತಿನ್ನಬೇಕು, ತುಂಬ ಒಳ್ಳೆಯದು. ನಾನಂತೂ ಮಾಡ್ಕೊತಾನೆ ಇರ್ತೀನಿ, ಯಾವಾಗಾದರೂ ವಾರದಲ್ಲಿ 1 ಟೈಮ್ ಅಂತೂ ಪಕ್ಕ ಮಾಡ್ತೀನಿ. ನೋಡ್ತಾ ಇರ್ಬೋದು, ಮಾತಾಡ್ತಾನೆ ಒಗ್ಗರಣೆನೂ ಆಗಿತ್ತು. ಹಂಗಾಗಿ ಸೊಪ್ಪೆಲ್ಲ ಹಾಕಿದ್ದೀನಿ ಅದರಲ್ಲಿ ಒಗ್ಗರಣೆ ಜೊತೆಲಿ. ಇವಾಗ ಏನು ಅದನ್ನ ಮಿಕ್ಸ್ ಕೊಡೋದಷ್ಟೇ.
ಕಾಯಿ ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಎಲ್ರಿಗೂ ಫೀವರ್ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪ ಕಾಯಿ ತುರಿ ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ಇವಾಗ ಬಂದು ಕೊತ್ತಂಬರಿ ಅಂತಲೇ ಹೇಳ್ತಾ ಇದ್ದೀನಿ, ಅವಾಗಿದ್ದ ಕರಿಬೇವನ್ನ ಕಿತ್ಕೊಂಡು ಹೋಗಂತ ಬಂದಿದ್ದೀನಿ, ಅಂದರೆ ಸಾಂಬಾರಿಗೆ ಒಗ್ಗರಣೆಗೆ ಅಂತ. ನೋಡ್ತಾ ಇರ್ಬೋದು, ನೋಡ್ತಾ ನಮ್ಮ ರಾಗಿ ಬಂದೇ ಬಿಡ್ತು. ಅಂದರೆ ಇದು ನಮ್ಮದಲ್ಲ, ನಮ್ಮ ಮಾವರದು, ಇನ್ನೇನು ನಮ್ಮದೇ ಅಂತಲೇ ಹೇಳ್ಕೊಬೇಕಲ್ವ. ಇದಾದಮೇಲೆ ಇಲ್ಲೇ ನೋಡ್ರಿ ನಿಂಬೆ ಮರ ಇದೆ, ಎಷ್ಟು ನಿಂಬೆ ಕಾಯಿಗಳು ಬಿಟ್ಟಿದ್ದಾವೆ. ಇದು ಬಂದು ನಮ್ಮ ಅಜ್ಜ ಹಾಕಿರೋ ಅಂಥದ್ದು. ಕರಿಬೇವು ಮಾತ್ರ ಎಲ್ಲಾನು ಸಿಡಿ ಅಂದರೆ ಸಿಡಿ, ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಂಗಾಗಿ ತುದಿಯಲ್ಲಿ ಏನಿರುತ್ತೆ ಅದು ಅಷ್ಟೊಂದು ಸಿಡಿ ಇರಲ್ಲ, ಹಂಗಾಗಿ ತುದಿ ಮರಕ್ಕೆ ಕೈ ಹಾಕ್ಬಿಟ್ಟು ತುದಿನ ಕಿತ್ಕೊಳ್ಬೇಕು. ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿದೆ, ಎಲ್ಲನೂ ಸಿಡಿ ಆಗಿಬಿಟ್ಟಿದೆ, ಅದೇನಕ್ಕೋ ಗೊತ್ತಿಲ್ಲ, ಎಂಥ ರೋಗ ಬಿದ್ದುಬಿಟ್ಟಿದೆ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಇದು ಚೆನ್ನಾಗಿತ್ತು, ಹಂಗಾಗಿ ಕಿತ್ಕೊಂಡು ಹೋಗೋಣ ಅಂತ ತುದಿದೇನೆ ಇದು, ತುದಿಯಿಂದ ಕೈ ಚಾಚಿ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಇಷ್ಟೊತ್ತಿಗೆ ನೋಡಿ ಎಂಥ ಬಿಸಿಲು, ಇನ್ಮೇಲೆ ಬಿಸಿಲು ಜಾಸ್ತಿನೇ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಕಾಣಿಸ್ತಿದೆ. 8:30ಗೆ ನೋಡಿ, 12 ಗಂಟೆ 11 ಗಂಟೆಯಲ್ಲಿ ಹೊಡಿಯುತ್ತಲ್ಲ ಆ ಥರ ಬಿಸಿಲು ಕಾಣಿಸ್ತಾ ಇದೆ. ಇವಾಗ ಬಂದುಬಿಟ್ಟು ಇದು ಸ್ವಲ್ಪ ಜೋನಿ ಅಂಟಿರುತ್ತೆ, ಹಾಗಾಗಿ ಇದನ್ನು ನೀಟಾಗಿ ತೊಳ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ. ಇದಾದಮೇಲೆ ಶೆಲ್ಫು ಮತ್ತು ಗ್ಯಾಸು ಏನು ತೊಳ್ಕೊಂಡಿಲ್ಲ. ಇವತ್ತು ಸಂಜೆಗೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಎಲ್ಲ ಉಕ್ಕಿರೋ ಎಲ್ಲ ಹಂಗೆ ಇದೆ. ನಾನು ಹಿಂದೆನೇ ಒರೆಸ್ಕೊಳಕ್ಕೂ ಆಗಲಿಲ್ಲ, ಯಾಕಂದರೆ ಹುಷಾರಿಲ್ಲದೆ ಇರೋದ್ರಿಂದ ಈ ಕಡೆ ಎಲ್ಲ ಮುಸುರೆ ತೊಳೆದಿರೋದು ಹಂಗೆ ಇಟ್ಟಿದ್ದೀನಿ. ನೈಟೇ ತೊಳೆದಿಟ್ಕೊಂಡಿದ್ದೀನಿ, ಆದರೆ ಜೋಡಿಸ್ಕೊಂಡಿಲ್ಲ. ನೈಟು ಟ್ಯಾಬ್ಲೆಟ್ಸ್ ತಗೊಳೋದ್ರಿಂದ ಬೇಗ ನಿದ್ದೆ ಬಂದುಬಿಡುತ್ತೆ, ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇವತ್ತು ಸ್ವಲ್ಪ ಆರಾಮಾಗಿದ್ದೀನಲ್ಲ, ಹಾಗಾಗಿ. ಇದಾದಮೇಲೆ ನುಗ್ಗೆ ಸೊಪ್ಪು ಬಾಣಂತಿಯರಿಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಹಾಲು ಹೆಚ್ಚುತ್ತೆ. ನಾವು ಅಷ್ಟೇ ತುಂಬಾ ನುಗ್ಗೆ ಸೊಪ್ಪಿನ ಹೆಸರು ಜಾಸ್ತಿ ಅವಾಗ ತಿಂತಾಯಿದ್ದು. ಅದಾದಮೇಲೆ ರಕ್ತ ಶುದ್ಧಿ ಮಾಡುತ್ತೆ, ಫ್ಯಾಟ್ ಎಲ್ಲ ಕಡಿಮೆ ಮಾಡುತ್ತೆ, ಅದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನುಗ್ಗೆ ಸೊಪ್ಪು. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ, ಯಾರು ಆಮೇಲೆ ತಪ್ಪು ತಿಳ್ಕೊಂಡ್ಬಿಡ್ರಿ, ಇವಳೇನು ತತ್ವ ಹೇಳ್ತಾಳೆ ಮಹತ್ವ ಹೇಳ್ತಾಳೆ ಹಂಗೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡ್ರಿ. ನನಗೆ ಗೊತ್ತಿರೋದು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ಸೊಂಟಕ್ಕೆ ಶಕ್ತಿ ಬರುತ್ತಂತೆ. ಒಂದು 6 ಮಂತ್ ಆಫ್ಟರು ಪ್ರತಿ ವಾರದಲ್ಲಿ 1 ಟೈಮ್ 2 ಟೈಮ್ ಆದ್ರೂ ನುಗ್ಗೆ ಸೊಪ್ಪು ತಿನ್ನಿ. ನುಗ್ಗೆ ಸೊಪ್ಪಿನ ಕಷಾಯ ಇಲ್ಲ ಹೆಸರು ಊಟ ಮಾಡಿದರೆ ಆಯ್ತಲ್ವ, ಹಾಗಾಗಿ ನುಗ್ಗೆ ಸೊಪ್ಪು ಯಥೇಚ್ಛವಾಗಿ ನಾನು ಸೇವಿಸ್ತಿದ್ದೆ. ನನಗೆ 3 ಮಕ್ಕಳು ನಾರ್ಮಲ್ ಡೆಲಿವರಿ ಆಗಿರೋಂಥದ್ದು. ಚಿಂಟು ಮಾತ್ರ 2.5 kg ಇದ್ಲು, ಅಂದರೆ ದೊಡ್ಡ ಮಗಳು ಮಧುರ. ಅದಾದಮೇಲೆ ವಿನು ಬಂದುಬಿಟ್ಟು 4.5 kg ಇದ್ಲು. ವೇದು ಪಾಪ ಬಂದು 4 kg ಇದ್ದ. ನಾನು ಜಾಸ್ತಿ, ಅವರೆಲ್ಲರೂ ಪ್ರೆಗ್ನೆನ್ಸಿಯಲ್ಲೂ ವಾಮಿಟೆನ್ಸಿ ಜಾಸ್ತಿ ಇರ್ತಾಯಿತ್ತು. ವೇದು ಪಾಪಗೆ ಸ್ವಲ್ಪ ಕಮ್ಮಿ. ಅಷ್ಟು ಜನ ಪ್ರೆಗ್ನೆನ್ಸಿ ಮೇಲೂ ಬಗಸ್ಕೊಂಡು ಊಟ ಮಾಡಿದ್ದಂದರೆ ನುಗ್ಗೆ ಸೊಪ್ಪಿನ ಹೆಸರು ಮಾತ್ರ. ಇದು ಮಾತ್ರ ನನಗೆ ಹೋಗ್ತಾ ಇದ್ದಿದ್ದು, ಇನ್ನೇನು ಹೋಗ್ತಾ ಇರಲಿಲ್ಲ. ಬೀಟ್ರೋಟ್ ಅಂದರೆ ವೇದು ಪಾಪ ಪ್ರೆಗ್ನೆನ್ಸಿ ಮೇಲೆ ನನಗೆ ಅಷ್ಟೊಂದಾಗಿ ಆಗ್ತಾ ಇರಲಿಲ್ಲ, ವಾಮಿಟ್ ಬಂದುಬಿಡೋದು. ಹಾಗಾಗಿ ನಾನು ಅವಾಗ ನಿಲ್ಲಿಸಿರೋದು, ಜಾಸ್ತಿ ಬೀಟ್ರೋಟ್ ಪಲ್ಯ ಮಾಡಿಕೊಂಡೇ ಇಲ್ಲ. ಇದು ನುಗ್ಗೆ ಸೊಪ್ಪು ರೆಡಿ ಆಯಿತು, ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಆಗಿದೆ. ಇದು ಬಂದು ಮಧ್ಯಾಹ್ನಕ್ಕೆ ಮಿಕ್ಕಿರೋ ಅಂಥದ್ದು, ನಾನಿವಾಗ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತಿರೋದು. ಊಟ ಎಲ್ಲ ಆಗಿ ಇದು ಮಧ್ಯಾಹ್ನ 1-2 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ಥರ ನೋಡಿ ಇನ್ನಿಷ್ಟು ಮಿಕ್ಕಿದೆ, ಅದು ಬಂಗಾರ ಇದ್ದಂಗೆ, ಹಂಗಾಗಿ ಎತ್ತಿಟ್ಕೊಂಡಿದ್ದೀನಿ ಜೋಪಾನ ಮಾಡಿಬಿಟ್ಟು. ಇವಾಗ ಬಂದುಬಿಟ್ಟು ಮಧ್ಯಾಹ್ನದಿಂದನೇ ಸಂಡಿಗೆ ಮಾಡೋಕ್ಕಂತ ಹೇಳ್ಬಿಟ್ಟು ಕಾಸ್ಕೊಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ 1-2 ಗಂಟೆ ಆಗಿದೆ. ಇನ್ನು ಸ್ವಲ್ಪ ನೆನೆ ಹಾಕಿದ್ನಲ್ವ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೆನ್ನೆನೇ ಮಾಡಬೇಕಾಗಿರೋಂಥದ್ದು ಇವತ್ತು ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಏನು ತೋರ್ಸೋದು ಬೇಕಿಲ್ಲ, ಹೋದ ಸರಿ ಯಾವ ಥರ ಮಾಡ್ಕೊಂಡಿದ್ದೀನಿ, ಈ ಸರಿನೂ ಅದೇ ಥರ ಸಂಡಿಗೆ ಕಾಸ್ಕೊತಾ ಇದ್ದೀನಿ ನಾನು. ನೀವು ಅಂದ್ಕೊಳ್ಬೋದು 2 ಗಂಟೆಗೆಲ್ಲ ಮಾಡಿದರೆ ಇದು ಯಾವ ಥರ ಒಣಗ್ಬೋದು ಅಂತ. ನಮ್ಮ ಕಡೆ ಯಥೇಚ್ಛವಾಗಿ ಬಿಸಿಲಿರೋದ್ರಿಂದ ಆಗುತ್ತೆ, ಏನು ಪರವಾಗಿಲ್ಲ. ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಡೇ ಇದು ಯಾವ ಥರ ಒಣಗಿತ್ತು ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಹೋದ ಸರಿ ಮಾಡಿರೋಂಥದ್ದಕ್ಕೆ ನಾನು ಖಾರದ ಪುಡಿ ಹಾಕಿರಲಿಲ್ಲ, ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ನಾನು ಹಿಂದಿನ ಸರಿ ಏನು ಸೊಂಡಿಗೆ ಹಾಕೋಕ್ಕೆ ಯೂಸ್ ಮಾಡಿದ್ದೆ ಅದೇ ಸೀರೆನೇ ಇನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಚಾಪೆ ಮತ್ತು ಚಾಪೆ ಮೇಲೆ ಇದನ್ನು ಹಾಸ್ಕೊಂಡಿದ್ದೀನಿ. ಇನ್ನೂ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ಈ ರೀತಿ ಹಾಕ್ಕೊತಾ ಇದ್ದೀನಿ. ಬಿಸಿಲು ಜಾಸ್ತಿ ಇರೋದ್ರಿಂದ ನೆರಳಲ್ಲಿ ಇಟ್ಕೊಂಡ್ಬಿಟ್ಟು ಹಾಕಿ ಅದಾದಮೇಲೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಮಂಚನ ಕಡೆಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ.
ನಾನು ಬಂದು ಯಾಕೆ ಸ್ವಲ್ಪನೇ ಮಾಡ್ಕೊತಿದ್ದೀನಿ ಅಂದರೆ ಕಾರಣ ಇಷ್ಟೇ, ಎಸಿನ ಜಾಸ್ತಿನೇ ಇದೆ, ಭಾಳ ಧೂಳು ಬಂದು ಕುತ್ಕೊಬಿಡುತ್ತೆ. ಹಾಗಾಗಿ ಮಂಚ ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಭಾಳನೂ ಮಾಡ್ಕೊಳಕ್ಕೆ ಬರುತ್ತೆ, ಹಾಗೆಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬಿಟ್ಟು ಸ್ವಲ್ಪನೇ ಮಾಡ್ತಾರಲ್ವ ಅಂತ. ಇವಾಗ ಬಂದು ನೋಡ್ತಾ ಇರ್ಬೋದು, ಇನ್ನೂ ನಾನು ಸೌಂಡ್ಗೆ ಹಾಕ್ತೀನಿ ಅಂತ ಆಗ್ತಾ ಇದ್ದಾರೆ. ನಾವು ಈ ಥರ ನಮ್ಮ ಹಳ್ಳಿ ಕಡೆ ಬೇಸಿಗೆ ಕಾಲ ಬಂತು ಸ್ಟಾರ್ಟ್ ಆಯಿತು ಅಂದರೆ ಸುಮ್ಮನೆ ಕೂರೋಂಗಿಲ್ಲ. ಈ ಥರ ಏನಾದರೂ ಮನೆಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇರ್ತೀವಿ. ಈಗ ಅನ್ನಿಸ್ತು ನಮ್ಮ ಹಳ್ಳಿ ವಾತಾವರಣ ಅಂತ. ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.